ಕನ್ನಡ PMC ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೆ ನಮ್ಮೆಲ್ಲರ ಗುರುಮಾತೆಯಾಗಿರುವಂತಹ ಸ್ವರ್ಣಮಾಲ ಪತ್ರಿ ಮೇಡಮ್ನರಿಗೆ ಸಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ನಮ್ಮ ಈ ಒಂದು PMC ಕನ್ನಡ ವಾಹಿನಿಯ ಮುಖಾಂತರವಾಗಿ ಸರ್ವಜ್ಞ ವಾಣಿ ಎನ್ನುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ಅದ್ಭುತವಾದಂತಹ ಆ ಸರ್ವಜ್ಞರು ಹೇಳಿರುವಂತಹ ಆ ಒಂದು ವಚನಗಳ ಮುಖಾಂತರವಾಗಿ ಮತ್ತು ಅವರು ತೋರಿಸಿರುವಂತಹ ಧರ್ಮಯುತವಾದಂತಹ ಮಾರ್ಗವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಕಳೆದ ಸಂಚಿಕೆಯಿಂದಲೂ ನಾವು ಕೇಳುತ್ತಾ ಬಂದಿದ್ದೇವೆ. ಅವರ ಒಂದು ಅದ್ಭುತವಾದಂತಹ ವಚನಗಳ ಮುಖಾಂತರವಾಗಿ ಆ ವಚನಗಳ ಒಂದು ಅರ್ಥವನ್ನು, ಪರಮಾರ್ಥವನ್ನು, ಅಂತರಾರ್ಥವನ್ನು ತಿಳಿದುಕೊಂಡು ನಾವು ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಗೆ ಸೇರುವಂತಹ ಪ್ರಯತ್ನವನ್ನು ಈ ಒಂದು PMC ಕನ್ನಡ ವಾಹಿನಿ ಮುಖಾಂತರವಾಗಿ ನಾವು ಈ ಒಂದು ಸರ್ವಜ್ಞ ವಾಣಿ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡುವುದರ ಜೊತೆಯಲ್ಲಿ ಆ ಒಂದು ವಚನಗಳ ಒಂದು ಸಾರವನ್ನು, ಸಾರವನ್ನು, ಪರಮಾರ್ಥಗಳನ್ನು ನಾವು ತಿಳಿದುಕೊಳ್ಳುತ್ತಾ ಬಂದಿದ್ದೇವೆ. ಈ ಒಂದು ಸಂಚಿಕೆಯಲ್ಲೂ ಸಹ ವಿಶೇಷವಾದಂತಹ ಆ ಒಂದು ಸರ್ವಜ್ಞ ಹೇಳಿರ್ತಕ್ಕಂಥ ಅದ್ಭುತವಾದಂತಹ ವಚನಗಳನ್ನು ತಿಳಿದುಕೊಳ್ಳೋಣ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಆ ಸರ್ವಜ್ಞೇಶ್ವರನಿಗೆ, ಸರ್ವಜ್ಞರಿಗೆ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಸರ್ವಜ್ಞರು ಎಷ್ಟು ಆತ್ಮಜ್ಞಾನಿ, ಎಷ್ಟು ಬ್ರಹ್ಮಜ್ಞಾನಿ ಅನ್ನೋದಕ್ಕೆ ಅವರು ಹೇಳಿರ್ತಕ್ಕಂಥ ಅದ್ಭುತವಾದಂತಹ ವಚನಗಳನ್ನು ನಾವು ಅವಲೋಕನೆ ಮಾಡಿದರೆ ಸಾಕು. ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರು ಆ ವಚನಗಳನ್ನು ಹೇಳಿದ್ದಾರೆ. ಅಂದರೆ ದಾನದ ಒಂದು ವಿಷಯಕ್ಕೂ ಕೂಡ ಸಂಬಂಧಪಟ್ಟಂತಹ ವಚನವನ್ನು ಸಹ ಹೇಳಿದ್ದಾರೆ. ದಾನ ಕೊಡಬೇಕು, ದಾನ ಕೊಡುವುದರಿಂದ ನಿನಗೆ ಎಷ್ಟೋ ಆತ್ಮದ ಪುರೋಗಮನವು ಮತ್ತು ನೀನು ಎಷ್ಟೋ ಪುಣ್ಯಗಳನ್ನು ಕಟ್ಟಿಕೊಳ್ತೀಯ ಎನ್ನುವಂತಹ ಆ ವಿಶೇಷವಾದಂತಹ ಜ್ಞಾನವನ್ನು ಮೂಡಿಸುವಂತಹ ಪ್ರಯತ್ನವನ್ನು ಸರ್ವಜ್ಞರು ಮಾಡಿದ್ದಾರೆ. ಅಂತಹ ಒಂದು ವಚನವನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಎನ್ನುವಂತಹ ಮಾತನ್ನು ಹೇಳ್ತಾರೆ. ದಾನ ಮಾಡಬೇಕು, ನಿನ್ನಲ್ಲಿ ಏನಿದೆಯೋ ಅದನ್ನ ದಾನ ಮಾಡಬೇಕು ಇನ್ನೊಬ್ಬರಿಗೆ. ಇಲ್ಲದವರಿಗೆ ನೀನು ನಿನ್ನಲ್ಲಿ ಏನಿದೆಯೋ ಅದನ್ನ ಕೊಡು. ನಿನ್ನ ಹತ್ರ ಬಟ್ಟೆ ಇದೆ, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡು. ನಿನ್ನ ಹತ್ರ ಆಹಾರ ಇದೆ, ಆಹಾರ ಇಲ್ಲದವರಿಗೆ ಹೋಗಿ ಆಹಾರ ಕೊಡು. ನಿನ್ನಲ್ಲಿ ದುಡ್ಡು ಇದೆ, ದುಡ್ಡು ಇಲ್ಲದವರಿಗೆ ಹೋಗಿ ಆ ದುಡ್ಡನ್ನು ಕೊಡು. ನಿನ್ನಲ್ಲಿ ಅಪಾರವಾದಂತಹ ಜ್ಞಾನ ಇದೆ, ಆ ಜ್ಞಾನವನ್ನು 4 ಜನಕ್ಕೆ ಹಂಚು. ನಿನಗೆ ಧ್ಯಾನದ ಬಗ್ಗೆ ಗೊತ್ತು, ಈ ಧ್ಯಾನವನ್ನು ಎಲ್ಲರಿಗೂ ಹೇಳು. ಅಂದರೆ ನಿನಗೆ ಏನಿದೆ, ನಿನ್ನಲ್ಲಿ ಏನಿದೆ, ನಿನ್ನ ಹತ್ರ ಏನಿದೆಯೋ ಅದನ್ನು ಇಲ್ಲದವರಿಗೆ ಕೊಡುವುದಂತ ಒಂದು ಮಾಡುವಂತಹ ಒಂದು ದಾನವೇ ಧರ್ಮ ಅಂತ ಹೇಳ್ತಾರೆ. ಅದು ನಿಜವಾದಂತಹ ಧರ್ಮ, ದಾನವೇ ಧರ್ಮ ಅಂತ ಹೇಳ್ತಾರೆ. ಅಂತಹ ಒಂದು ಅದ್ಭುತವಾದಂತಹ ದಾನವನ್ನು ನಾವು ಮಾಡಬೇಕು. ಕೊಟ್ಟಿದ್ದು ತನಗೆ, ಸರ್ವಜ್ಞರು ಹೇಳ್ತಾರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಕಟ್ಟಿಹುದು ಬುತ್ತಿ ಸರ್ವಜ್ಞ. ಮುಂದಕ್ಕೆ ಅದು ಒಂದಲ್ಲ ಒಂದು ದಿನ ನಿನಗೆ ಅದು ಪುಣ್ಯವಾಗಿ ಪ್ರಾಪ್ತಿಯಾಗುತ್ತೆ. ಕೊಟ್ಟಿದ್ದು ತನಗೆ ಅಂದರೆ ನಮ್ಮಲ್ಲಿರುವಂತಹ ಆ ಒಂದು ವಸ್ತುಗಳಾಗಲಿ ಅಥವಾ ದುಡ್ಡಾಗಲಿ ಏನಿದೆಯೋ ಅದನ್ನು ನಾವು ಕೊಡಬೇಕು. ಆ ಕೊಟ್ಟಿರೋದೇ ನಮಗೆ ಬರುತ್ತೆ. ಕೊಟ್ಟಿದ್ದು ತನಗೆ ಅಂದರೆ ನಮಗೆ,
ಬಚ್ಚಿಟ್ಟಿದ್ದು ಪರರಿಗೆ. ನಾವು ಅದನ್ನು ಬಚ್ಚಿಟ್ಟಿವಿ ಅಂದ್ಕೊಳ್ರಿ, ಮುಖ್ಯವಾಗಿ ದುಡ್ಡಾಗಿರ್ಬೋದು, ಬಂಗಾರ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅದನ್ನು ನಾವು ಬಚ್ಚಿಟ್ರೆ ಏನಾಗ್ತತೆ, ಅದು ಪರರಿಗೆ ಹೋಗುತ್ತೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ತಾನು ಮಾಡುವಂತಹ ದಾನ ಏನಿದೆಯಲ್ಲ, ಆ ದಾನದ ಒಂದು ಪ್ರತಿಫಲವಾಗಿ ನಿನಗೆ ಪುಣ್ಯ ಅನ್ನೋದು ಬರುತ್ತೆ. ಆ ಪುಣ್ಯವೇ ನಿನಗೆ ಬರುತ್ತೆ. ಬಚ್ಚಿಟ್ಟಿದ್ದು ಪರರಿಗೆ. ನೀನು ಕೂಡಿ ಹಾಕಿ ಅದನ್ನು ಬಚ್ಚಿಟ್ಟಿದ್ರೆ, ಅದು ಬಚ್ಚಿಟ್ಟಿರ್ತಕ್ಕಂಥದ್ದು ಒಂದಲ್ಲ ಒಂದು ದಿನ ಬೇರೆಯವರಿಗೆ ಹೋಗುತ್ತೆ. ಮತ್ತೆ ಇನ್ನೊಂದು ಸಾಲಿನಲ್ಲಿ ಹೇಳ್ತಾರೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ. ನೀನು ಯಾರಿಗೂ ದಾನವನ್ನು ಮಾಡ್ತೀಯ, ಮಾಡಿದಂತಹ ದಾನ ನಾನು ಸುಮ್ಮನೆಲ್ಲ ಕೊಟ್ಟೆಲ್ಲ, ನಾನು ಮಾಡಿದ್ದೆಲ್ಲ ದಾನ ಮಾಡಿದ್ದೆಲ್ಲ ವ್ಯರ್ಥ ಆಯ್ತಲ್ಲ, ಕೆಟ್ಟು ಹೋಯ್ತಲ್ಲ ಅಂತೇಳಿ ನೀನು ಕೊರಗಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಕೊಟ್ಟಿದ್ದು ಕೆಟ್ಟಿತನ ಬೇಡ. ಯಾರೋ ಬರ್ತಾರೆ, ಯಾವುದೋ ಒಂದು ವಿಷಯಕ್ಕೆ ದಾನವನ್ನು ಕೇಳ್ತಾರೆ, ಅವರಿಗೆ ಕೊಟ್ಟ ಮೇಲೆ ಅದರಿಂದ ನಾನು ಕೆಟ್ಟೋಗ್ಬಿಡ್ತಲ್ಲ, ನಾನು ದಾನ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ, ವ್ಯರ್ಥ ಆಯ್ತಲ್ಲ ಅಂಥೇಳಿ ಅನ್ನಬೇಡ. ಕೊಟ್ಟಿದ್ದು ಕೆಟ್ಟಿತನ ಬೇಡ. ಮುಂದಕ್ಕೆ ಅಂದರೆ ಮುಂದೊಂದು ದಿನ, ಮುಂದೆ ಒಂದು ದಿನ ಕಟ್ಟಿಹುದು ಬುತ್ತಿ ಸರ್ವಜ್ಞ. ನಿನಗೆ ಮುಂದೊಂದು ದಿನ ಆ ಒಂದು ಬುತ್ತಿಯಾಗಿ ಅಂದರೆ ಪುಣ್ಯವಾಗಿ ನಿನಗೆ ಮತ್ತೆ ಬರುತ್ತೆ. ಅದು ನಿನಗೆ ಪುಣ್ಯ ಲಭಿಸುತ್ತೆ. ನಾವು ಪುಣ್ಯಗಳನ್ನು ಯಾವ ರೀತಿ ಕಟ್ಕೊಳ್ತೀವಿ ಅಂತಂದರೆ, ಈ ಒಂದು ದಾನವನ್ನು ಮಾಡುವುದರಿಂದ. ಅನ್ನ ಇದ್ದರೆ ಅನ್ನದಾನ ಮಾಡಬೇಕು, ವಸ್ತ್ರ ಇದ್ದರೆ ವಸ್ತ್ರದಾನ ಮಾಡಬೇಕು, ದುಡ್ಡು ಇದ್ದರೆ ದುಡ್ಡು ದಾನ ಮಾಡಬೇಕು, ಜ್ಞಾನ ಇದ್ದರೆ ಜ್ಞಾನದಾನ ಮಾಡಬೇಕು. ಆ ಜ್ಞಾನದಾನ, ಆ ಅನ್ನದಾನ, ಆ ಒಂದು ವಸ್ತ್ರದಾನಗಳನ್ನು ಮಾಡೋದ್ರ ಮುಖಾಂತರವಾಗಿ ನಮಗೆ ಅಷ್ಟು ಇಷ್ಟು ಪುಣ್ಯ ಬರುತ್ತೆ. ಆ ಪುಣ್ಯದ ಫಲವಾಗಿ ನಮಗೆ ಏನು ಬರುತ್ತೆ, ನಮ್ಮ ಜೀವನ ಆನಂದವಾಗಿ ಸಂತೋಷವಾಗಿರುತ್ತೆ. ನಮ್ಮಲ್ಲಿ ಇರುವಂಥದ್ದನ್ನು ನಾವು ಕೊಡಬೇಕು. ಕೊಟ್ಟಿದ್ದು ತನಗೆ. ಯಾರಿಗೋಸ್ಕರ ಕೊಡಬೇಕು ದಾನ? ಬೇರೆಯವರಿಗೋಸ್ಕರ ಅಲ್ಲ. ಅವನಿಗೆ ಗತಿ ಇಲ್ಲದೆ ಬಂದು ನಮ್ಮನ್ನು ಕೇಳ್ತಾ ಇದ್ದಾನೆ ಅನ್ನೋ ಒಂದು ಭಾವನೆಯಿಂದ ನಾವು ಕೊಡಬಾರದು. ನಾವು ಪುಣ್ಯವನ್ನು ಕಟ್ಟಿಕೊಳ್ಳೋದಕ್ಕೆ ಅವನು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಆ ಅವಕಾಶವನ್ನು ನಾವು ಸದುಪಯೋಗ ಮಾಡ್ಕೋಬೇಕು ಮೈ ಡಿಯರ್ ಫ್ರೆಂಡ್ಸ್. ನಮ್ಮಲ್ಲಿ ಏನಿದೆಯೋ ಅದನ್ನು ಕೊಡಬೇಕು. ಅದೇ ನಿಜವಾದಂತಹ ದಾನ, ಅದೇ ನಿಜವಾದಂತಹ ಧರ್ಮ. ಹಾಗಾಗಿ ಸರ್ವಜ್ಞರು ಹೇಳ್ತಾರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ನೀನು ಆ ಒಂದು ಹಣವನ್ನು ಅಥವಾ ಬಂಗಾರವನ್ನು ಅಥವಾ ಆಸ್ತಿಯನ್ನು ನೀನು ಬಚ್ಚಿಟ್ಟಿ ಅಂತಂದರೆ, ನೀನಾದಮೇಲೆ ನಿನ್ನ ಮಗನೋ, ನಿನ್ನ ಹೆಂಡ್ತಿನೋ, ಅಥವಾ ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಯಾರೋ ಒಬ್ಬರಿಗೆ ಅದು ಹೋಗ್ಬಿಡುತ್ತೆ. ಬಚ್ಚಿಟ್ಟಿದ್ದು ಏನಾಗುತ್ತೆ, ಬೇರೆಯವರಿಗೆ ಹೋಗುತ್ತೆ. ಅದರಿಂದ ನಿನಗೆ ಯಾವುದೇ ರೀತಿಯಾದಂತಹ ಪುಣ್ಯ ಬರೋದಿಲ್ಲ. ನೀನು ಏನು ಕೊಡ್ತೀಯೋ ಅದೇ ನಿನಗೆ ಬರುತ್ತೆ ಅಂತ ಹೇಳ್ತಾರೆ ಸರ್ವಜ್ಞರು. ಕೊಟ್ಟಿದ್ದು ತನಗೆ, ಕೊಡ್ತೀಯಲ್ಲ ಅದು ನಿನಗೆ. ನಾವೇನು ಅನ್ಕೊಳ್ತೀವಿ, ಸುಮ್ಮನೆ ದಾನ ಧರ್ಮ ಮಾಡ್ಕೊಂತ ಇದ್ಬಿಟ್ರೆ ನನ್ನ ತಕ್ಕ ಇರೋದೆಲ್ಲ ಹೋಗ್ಬಿಡ್ತತ್ತಲ್ಲ ಅಂತ ಅನ್ಕೊಳ್ತೀವಿ. ಆದರೆ ನಮ್ಮಲ್ಲಿ ಇರುವಂಥದ್ದನ್ನು ಕೊಟ್ಟರೆ ನಮಗೆ ಏನು ಇಲ್ಲೋ ಅದು ನಮಗೆ ಬರುತ್ತೆ. ಅದೇ ಪುಣ್ಯ. ನಾವು ದುಡ್ಡು ದಾನ ಮಾಡಿ ಅನ್ಕೊಳ್ರಿ, ಮತ್ತೆ ನಮಗೆ ದುಡ್ಡೇ ಪ್ರಕೃತಿ ನಮಗೆ ಕೊಡೋದಿಲ್ಲ. ನಾವು ವಸ್ತ್ರ ದಾನ ಮಾಡಿ ಅನ್ಕೊಳ್ರಿ, ವಸ್ತ್ರಗಳೇ ನಮಗೆ ಯಾರು ದಾನ ಬರೋದಿಲ್ಲ, ಅಂದರೆ ಪುಣ್ಯ ಬರೋದಿಲ್ಲ. ಬೇರೆ ಬೇರೆ ವಿಧಾನದಲ್ಲಿ ಬರ್ತವೆ, ಬೇರೆ ಬೇರೆ ವಿಧದಲ್ಲಿ ನಿನಗೆ ಆ ಒಂದು ಪುಣ್ಯ ಲಭಿಸುತ್ತೆ. ನಾವೇನು ಅನ್ಕೊಂತೀವಿ, ನಮ್ಮ ಒಂದು ಅಜ್ಞಾನದಿಂದ ನಾನು ದುಡ್ಡು ದಾನ ಮಾಡೀನಿ, ನನಗೆ ದುಡ್ಡೇ ಬರಬೇಕು ಅಂತ ಅನ್ಕೊಂತೀವಿ. ಅಂದರೆ ಇದು ಒಂದು ವ್ಯಾಪಾರ ದೃಷ್ಟಿಯಿಂದ ನೋಡ್ತೀವಿ. ನಾವು 10 ರೂಪಾಯಿ ದಾನ ಮಾಡಿವಂದರೆ 100 ರೂಪಾಯಿ ಬರಬೇಕಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂತೀವಿ. ಆದರೆ ಪ್ರಕೃತಿ ನಿನಗೆ ಆ ರೀತಿ ಸಹಕಾರ ಮಾಡೋದಿಲ್ಲ. ನಿನ್ನ ಹತ್ರ ದುಡ್ಡು ಇದೆ, ನೀನು ದುಡ್ಡು ದಾನ ಮಾಡಿ ಅಂದ್ಕೊಳ್ರಿ, ಆಗ ನಿನ್ನಲ್ಲಿ ಏನಿಲ್ಲ ಅದನ್ನು ಕೊಡ್ತತೆ. ನಿನ್ನಲ್ಲಿ ಒಂದು ಮನಃಶಾಂತಿ ಇಲ್ಲ ಅಥವಾ ಅನಾರೋಗ್ಯ ಇದೆ ಅಂದ್ಕೊಳ್ರಿ ನಿಮ್ಮ ದೇಹಕ್ಕೆ,
ಅವಾಗ ನಿನಗೆ ಒಂದು ಒಳ್ಳೆ ಆರೋಗ್ಯ ಕೊಡುತ್ತೆ, ಇಲ್ಲ ಒಂದು ಒಳ್ಳೆ ಮನಃಶಾಂತಿ ಸಿಗುತ್ತೆ ನಿನಗೆ. ಆದರೆ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ, ನಾವು ಏನು ದಾನ ಮಾಡ್ತೀವೋ ಅದರ ಪ್ರತಿಫಲನ ನಾವು ಅಪೇಕ್ಷೆ ಮಾಡಲಾರ್ದಂಗೆ ಪ್ರತಿಫಲವನ್ನು ಆಶಿಸದೆ ನಾವು ದಾನವನ್ನು ಮಾಡಬೇಕು. ಅಂತಹ ದಾನ ಏನಾಗುತ್ತೆ, ಪುಣ್ಯವಾಗಿ ಬರುತ್ತೆ. ಅಂತಹ ಒಂದು ದಾನ ಆದರೆ ಅದೇ ರೀತಿಯೇ ಮಾಡಬೇಕು. ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇಲ್ಲದಂಗೆ, ಪ್ರತಿಫಲ ಅಪೇಕ್ಷೆ ಇಲ್ಲದಂತೆ ನಾವು ದಾನವನ್ನು ಮಾಡಬೇಕು. ಕೆಲವರು ಹಿರಿಯರು ಹೇಳ್ತಾರೆ, ಒಂದು ಕೈಯಿಂದ ಕೊಟ್ಟಿರೋದು ಇನ್ನೊಂದು ಕೈಗೆ ಗೊತ್ತಾಗಲಾರ್ದಂಗೆ ನಾವು ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಒಂದು ದಾನ ಯಾವ ರೀತಿ ಇರಬೇಕು, ಯಾವುದೇ ರೀತಿಯಾದಂತಹ ಪ್ರತಿಫಲ ಅಪೇಕ್ಷೆ ಇಲ್ಲದಂತೆ ಇರಬೇಕು. ಮತ್ತೆ ಕೊಟ್ಟಿದ್ದು ಕೆಟ್ಟಿತ್ತೆನಬೇಡ. ಕೊಟ್ಟಿದ್ದೆಲ್ಲ ನಾನು ಮಾಡಿದಂತಹ ದಾನ ಎಲ್ಲ ಏನಾಯಿತು, ಅದು ವ್ಯರ್ಥ ಆಯಿತು, ಅದು ಯಾವುದಕ್ಕೂ ಉಪಯೋಗ ಬರಲಿಲ್ಲ, ಅದು ಬೇರೆ ಯಾವುದಕ್ಕೂ ಉಪಯೋಗ ಮಾಡ್ಕೊಂಡ್ರು, ಅದು ನಾನು ಕೊಟ್ಟಿದ್ದೆಲ್ಲ ಕೆಟ್ಟೋಯ್ತು ಅಂತ ನೀನು ಅಂದುಕೊಳ್ಬೇಡ. ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ ಹೇಳ್ತಾರೆ. ಮುಂದಕ್ಕೆ ಅದು ಒಂದಲ್ಲ ಒಂದು ದಿನ ಅದು ನಿನಗೆ ಪುಣ್ಯವಾಗಿ ನಿನಗೆ ಲಭಿಸುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಹಾಗಾಗಿ ನಾವು ಇದು ಒಂದು ದಾನ ಮಾಡುವುದರಿಂದ ನಾವು ಪುಣ್ಯಗಳನ್ನು ಸಂಪಾದನೆ ಮಾಡ್ಕೊಳ್ತೀವಿ. ದಾನ ಅಂದರೆ ನಿನ್ನಲ್ಲಿ ಏನಿದೆಯೋ ಅದನ್ನು ಕೊಡುವಂಥದ್ದು. ನಿನ್ನಲ್ಲಿ ಸಮಯ ಇದೆ, ಆ ಸಮಯವನ್ನು ಮೀಸಲಿಟ್ಟು ಎಲ್ಲರಿಗೂ ಹೋಗಿ ಜ್ಞಾನವನ್ನು ಎಲ್ಲರಿಗೂ ಹಂಚು. ಅದು ಏನಾಗುತ್ತೆ, ಧ್ಯಾನನ ದಾನ ಮಾಡಿದಂಗೆ ಆಗುತ್ತೆ. ನಿನ್ನ ಜ್ಞಾನನ ಎಲ್ಲರಿಗೂ ದಾನ ಮಾಡಿದಂತೆ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಸರ್ವಜ್ಞರು ಹೇಳ್ತಾರೆ, ದಾನವನ್ನು ಮಾಡಿ ಆ ಒಂದು ದಾನದ ಒಂದು ಪ್ರತಿಫಲವಾಗಿ ಪುಣ್ಯಗಳನ್ನು ಸಂಪಾದನೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಕಟ್ಟಿಹುದು ಬುತ್ತಿ ಸರ್ವಜ್ಞ. ಬುತ್ತಿ ಅಂದರೆ ಪುಣ್ಯ. ಮುಂದೊಂದು ದಿನ ನಮಗೆ ಪುಣ್ಯವಾಗಿ ಲಭಿಸುತ್ತೆ. ನಾವು ಮಾಡಿದಂತಹ ಒಂದು ದಾನವೇ ನಮ್ಮನ್ನು ಒಂದಲ್ಲ ಒಂದು ದಿನ ನಮ್ಮನ್ನು ಕಾಪಾಡ್ತತೆ. ಅದು ಒಂದು ಅದ್ಭುತವಾದಂತಹ ಪ್ರತಿಫಲವಾಗಿ ನಮಗೆ ಬರುತ್ತೆ, ಒಂದು ಪುಣ್ಯವಾಗಿ ಬರುತ್ತೆ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ನಮ್ಮಲ್ಲಿ ಏನಿದೆಯೋ ಅದನ್ನು ಕೊಡೋಣ. ಒಂದು ಕಡೆ ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ, ಅಂತಲ್ಲಿ ನಮಗೆ ತಿಳಿದಷ್ಟು ನಮ್ಮಲ್ಲಿ ಏನಿದೆಯೋ ಅದು, ನಮ್ಮ ಹತ್ರ ದುಡ್ಡಿದ್ರೆ ದುಡ್ಡು, ಏನಾದರೂ ಮೆಟೀರಿಯಲ್ ಇತ್ತು ಮೆಟೀರಿಯಲ್ ಕೊಡಿ, ಏನಾದರೂ ಕೊಡಿ, ನಿಮ್ಮ ಹತ್ರ ಏನಿದೆಯೋ ಅದು. ಅಥವಾ ನಿಮ್ಮಿಂದ ಎಷ್ಟೋ ಜನರು ಬಂದಿರ್ತಾರೆ ಧ್ಯಾನಕ್ಕೆ, ಅವರಿಗೆ ಮೋಟಿವೇಶನ್ ಮಾಡಿ ಅವ್ರ ಹತ್ರ ಫಂಡಿಂಗ್ ಮಾಡಿಕೊಡ್ತಕ್ಕಂಥದ್ದು, ಅದು ಕೂಡ ದಾನನೇ. ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇಲ್ಲದಂತೆ ನಾವು ದಾನವನ್ನು ಮಾಡಬೇಕು. ಯಾವುದೇ ರೀತಿಯಾದಂತಹ ಪ್ರತಿಫಲ ಅಪೇಕ್ಷೆ ಇಲ್ಲದಂತೆಯೇ ನಾವು ದಾನವನ್ನು ಮಾಡಿದರೆ ಅದರ ಒಂದು ಪ್ರತಿಫಲ ನಮಗೆ ಸಿಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಸರ್ವಜ್ಞರು ಹೇಳ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಕಟ್ಟಿಹುದು ಬುತ್ತಿ ಸರ್ವಜ್ಞ. ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಮುಂದೊಂದು ದಿನ ಅದು ನಮಗೆ ಪುಣ್ಯವಾಗಿ ಲಭಿಸೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ನಾವೆಲ್ಲರೂ ದಾನವನ್ನು ಮಾಡೋಣ, ನಮ್ಮಲ್ಲಿ ಏನಿದೆಯೋ ಅದನ್ನು ಕೊಡೋಣ, ಕೊಟ್ಟು ಪುಣ್ಯಗಳನ್ನು ಸಂಪಾದನೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇಂತಹ ಒಂದು ಅದ್ಭುತವಾದಂತಹ ವಚನವನ್ನು ನೀಡಿರ್ತಕ್ಕಂಥ ಸರ್ವಜ್ಞೇಶ್ವರನಿಗೆ ಒಂದು ಸರಿ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಸರ್ವಜ್ಞವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.